ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಟ್ರೇಡ್ ಲೈಸೆನ್ಸ್ ಇಲ್ಲದೆ ತೆರಿಗೆ ಕಟ್ಟದೆ ವಂಚಿಸುತ್ತಿರುವ ಅಂಗಡಿಕಾರರ ವಿರುದ್ಧ ಕಾರ್ಯಾಚರಣೆ. 2 ತಿಂಗಳ ಅವಧಿಯಲ್ಲಿ 53 ಲಕ್ಷ ರೂಪಾಯಿ ಟ್ರೇಡ್ ಲೈಸೆನ್ಸ್ ಶುಲ್ಕ ಸಂಗ್ರಹಣೆ. ಪಾಲಿಕೆ ಆಯುಕ್ತ ಶುಭಾ ಬಿ ಹೇಳಿಕೆ. ಖಾನಾಪುರ ಪೊಲೀಸ್ ತರಬೇತಿ ಕೇಂದ್ರದ ಎಸ್ಪಿ ಅಹಮದ್ ಸಿಂಗ್ ಗೊಂದಳ್ಳಿ ಕಾರು ಅಪಘಾತ. 2 ಎಮ್ಮೆಗಳಿಗೆ ಗಂಭೀರ ಗಾಯ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಚಾಲಕ. ಬೆಳಗಾವಿಯ ಶ್ರೀನಿವಾಸ್ ಲಾಡ್ಜ್ ಎದುರು ಆಟೋಗೆ ಲಾಹೋ ಕಾರ್ ಡಿಕ್ಕಿ. ಗೋವಾದ ಮಾಜಿ ಶಾಸಕ ಲಾಹೋ ಮೇಲೆ ಮಾರಣಾಂತಿಕ ಹಲ್ಲೆ. ಸ್ಥಳದಲ್ಲೇ ಕುಸಿದು ಬಿದ್ದು ಲಾಹೋ ಮೃತಪಟ್ಟಿದ್ದಾನೆ. ಟ್ರೇಡ್ ಲೈಸೆನ್ಸ್ ಇಲ್ಲದೆ ತೆರಿಗೆ ಕಟ್ಟದೆ ವಂಚಿಸ್ತಾ ಇರುವ ಅಂಗಡಿಕಾರರ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿರುವ ಪಾಲಿಕೆ 2 ತಿಂಗಳ ಅವಧಿಯಲ್ಲಿಯೇ 53 ಲಕ್ಷ ರೂಪಾಯಿ ಟ್ರೇಡ್ ಲೈಸೆನ್ಸ್ ಶುಲ್ಕ ಸಂಗ್ರಹಿಸಲಾಗಿದೆ ಎಂದು ಪಾಲಿಕೆಯ ಆಯುಕ್ತೆ ಶುಭಾ ಬಿ ಹೇಳಿದರು. ಟ್ರೇಡ್ ಲೈಸೆನ್ಸ್ ಇಲ್ಲದೆ ತೆರಿಗೆ ಕಟ್ಟದೆ ವಂಚಿಸುತ್ತಿರುವ ಅಂಗಡಿಕಾರರ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿರುವ ಪಾಲಿಕೆ 2 ತಿಂಗಳ ಅವಧಿಯಲ್ಲಿ 53 ಲಕ್ಷ ಟ್ರೇಡ್ ಲೈಸೆನ್ಸ್ ಶುಲ್ಕ ಸಂಗ್ರಹಿಸಲಾಗಿದೆ ಎಂದು ಪಾಲಿಕೆಯ ಆಯುಕ್ತೆ ಶುಭಾ ಬಿ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹಾನಗರ ಪಾಲಿಕೆಯ ಆದಾಯ ಮೂಲಗಳಲ್ಲಿ ಟ್ರೇಡ್ ಲೈಸೆನ್ಸ್ ಕೂಡ ಒಂದಾಗಿದೆ. ಆದರೆ ಅಂದಾಜು 15,000 ವ್ಯಾಪಾರಗಳ ಪೈಕಿ 3,000 ಅಂಗಡಿಕಾರರು ಮಾತ್ರ ಟ್ರೇಡ್ ಲೈಸೆನ್ಸ್ ತೆಗೆದುಕೊಂಡಿದ್ದಾರೆ. ಇನ್ನುಳಿದ ವ್ಯಾಪಾರಿಗಳು ಪಾಲಿಕೆಯಿಂದ ಯಾವುದೇ ರೀತಿಯ ಪರವಾನಗಿ ಪಡೆದುಕೊಂಡಿಲ್ಲ, ತೆರಿಗೆ ಕಟ್ಟುತ್ತಿಲ್ಲ. ಕೆಲವು ವರ್ಷಗಳಿಂದ ಟ್ರೇಡ್ ಲೈಸೆನ್ಸ್ ನವೀಕರಣ ಮಾಡಿಕೊಳ್ಳದಿರುವುದು, ಬಾಕಿ ಶುಲ್ಕ ನೀಡದೆ ಸತಾಯಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳ ಟ್ರೇಡ್ ಲೈಸೆನ್ಸ್ ಅಭಿಯಾನದ ಮೂಲಕ ಅಂಗಡಿಕಾರರಿಗೆ ನೋಟಿಸ್ ನೀಡ್ತೀವಿ ಎಂದರು. ಸರ್, ಈಗ ನಮ್ಮಲ್ಲಿ 10,000 ಟ್ರೇಡ್ ನಡೆಸುವಂಥ ಅಂಗಡಿಗಳಿದ್ದಾವೆ. ಇದರಲ್ಲಿ ಈಗಾಗಲೇ ನಾವು ಒಂದು 5 ಕೋಟಿ ಡಿಮ್ಯಾಂಡ್ ಅಂತ ಇಟ್ಕೊಂಡಿದ್ವಿ. ಒಂದಷ್ಟು ಮಧ್ಯದಲ್ಲಿ MSMEನೂ ಕೊಡಬಹುದು ಮತ್ತು MSME ಇಟ್ಕೊಂಡಿರೋರ್ಗೂ ಟ್ರೇಡನ್ನ ಅವಶ್ಯಕತೆ ಇಲ್ಲ ಅಂತ ಒಂದು ಏನು ಸುತ್ತೋಲೆ ಬಂದಿದೆ, ಇದ್ರ ಮೇಲೂ ಚರ್ಚೆ ಆಯಿತು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನೋಡಿದ ಹಾಗೆ ಈಗ ನಾವು ಬಂದಂಥ ಸಂದರ್ಭದಲ್ಲಿ ಬಹಳ ಪೂವರ್ ಆಗಿದ್ದನ್ನು ಟ್ರೇಡ್ ಲೈಸೆನ್ಸ್ನ ಈಗಾಗಲೇ ನಾವು 300ಕ್ಕೂ ಅಧಿಕವಾಗಿ ಟ್ರೇಡ್ ಲೈಸೆನ್ಸನ್ನು ವಸೂಲಿ ಮಾಡಿದ್ದೀವಿ ಮತ್ತು 53 ಲಕ್ಷದವರೆಗೂ ವಸೂಲಾತಿ ಆಗಿದೆ. ಇದು ಒಂದಷ್ಟು ಚೇಂಜಸ್ಸನ್ನು ನಾವು 4 ಮಂದಿ ಹೊಸದಾಗಿ ಆಫೀಸರ್ಸ್ನ ನಾವು ಟ್ರೇಡ್ ಸೆಕ್ಷನ್ಗೆ ಹಾಕಿದಾಗ ಭಾಳ ಚೆನ್ನಾಗಿ ಅವರು ಹೊರಗಡೆ ಹೋಗಿ ಅವ್ರಿಗೂ ಒಂದು ಎಕ್ಸ್ಪೋಜರ್ ಆಯಿತು ಮತ್ತು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ನಮಗೆ 2 ಮಂತ್ಸಲ್ಲೇ ನಾನು 53 ಲ್ಯಾಕ್ಸನ್ನು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯತೆ ಆಗಿದೆ ಸರ್. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕ್ಷುಲ್ಲಕ ಕಾರಣಕ್ಕೆ ಆಟೋ ಚಾಲಕನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಪರಿಣಾಮ ಸ್ಥಳದಲ್ಲೇ ಗೋವಾದ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಮೃತಪಟ್ಟ ಘಟನೆ ಶನಿವಾರ ಶ್ರೀನಿವಾಸ್ ಲಾಡ್ಜ್ ಬಳಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಆಟೋ ಚಾಲಕನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಪರಿಣಾಮ ಸ್ಥಳದಲ್ಲೇ ಗೋವಾದ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಮೃತಪಟ್ಟ ಘಟನೆ ಶನಿವಾರ ಶ್ರೀನಿವಾಸ್ ಲಾಡ್ಜ್ನಲ್ಲಿ ನಡೆದಿದೆ. ಬೆಳಗಾವಿಯ ಶ್ರೀನಿವಾಸ್ ಲಾಡ್ಜ್ ಎದುರು ಆಟೋಗೆ ಲಾವೋ ಕಾರ್ ಒಂದು ಡಿಕ್ಕಿಯಾದ ಹಿನ್ನೆಲೆಯಲ್ಲಿ ಗೋವಾದ ಮಾಜಿ ಶಾಸಕ ಲಾವೋಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಸ್ಥಳದಲ್ಲೇ ಕುಸಿದು ಬಿದ್ದು ಲಾವೋ ಮೃತಪಟ್ಟಿದ್ದಾನೆ. ಅಭಿ ಈಗ ಬರಾಕ್ರಿ ರಿಕ್ಷಾ ಅವ್ರ ಒಬ್ಬರ ಬರತ್ರಿ, ಇವ್ರ ಕಾರ್ ತಗೊಂಡ್ ಬರಾಕಿತ್ರಿ ಕಡೆ ಬೈರದಿಂದ ಶ್ರೀನಿವಾಸ್ ಲಾಡ್ಜ್ಗೆ ಇರ್ತಾರ್ರಿ. ಅವ್ರ ಪ್ಯಾಸೆಂಜರ್ ಅನ್ಕಾಸ್ ಬಂದಾರ. ಅವ್ರ ಸಬ್ ರಿಕ್ಷಾಗ ಟಚ್ ಆತ್ರಿ. ಟಚ್ ಆತಂದ್ರೆ ಕಾರ್ ಅವ್ರು ನಿಂತಿರಲ್ಲ, ಸ್ವಲ್ಪ ಆಗೇತ ಅನ್ಕಾಸ್ ಹಿಂಗ ಬಂದ್ಬಿಟ್ಟಾರು. ಎಲ್ಲಾರು ಮಂದಿ ಅಲ್ಲಿ ಹೇಳ್ತಾರಿದೆ ಏನಪ್ಪಾ ಐತಿ, ಏನ್ ಮಾತಾಡ್ಬೇಕಂತ ಕೆಲಸ ಇಲ್ಲ, ಜೋರ್ ದಾದಾಗಿರಿ ಮಾಡ್ಕೊಂಡ್ ಕೆಲ್ಸ ಮ್ಯಾಲ್ ಬಂದ್ ಕೆಲ್ಸ ಒಂದ್ ಬಳಿ ಬಿಟ್ರ. ಅವಂಗ ಬಡಿದಂದ್ರೆ ಅವ್ನ್ ಸ್ವಲ್ಪ ಚಕ್ಕರ್ ಬಂದ್ ಕೆಲ್ಸ ಮ್ಯಾಲ್ ಬಂತಂದ್ರೆ ಇಲ್ಲೇ ಡೆಡ್ ಇದು ಆನ್ ಸ್ಪಾಟ್ ಒಂದು ಡೆಡ್ ಆಗ್ಬಿತ್ರಿ. ಅದು ಹಂಗ ಆಗೇತ, ಅದ ಹೊಡೆದಿತ್ ಆಗೇತೆ ಅನ್ ಏನ್ ಗೊತ್ತಿಲ್ಲ. ಏನ್ ಆಟ ಹೊಡೆದಾರ ಅನ್ ಕೆಲ್ಸ ಅದು ಪ್ರೂಫ್ ಇದೆ. ಈಗ ಬಾಳ ಜನ ಬಂದ್ ಕೆಲ್ಸ ಒಬ್ಬ ಬಡ್ದಾನ್ರಿ, ಒಂದ ಹೊಡ್ದಾನ್ರಿ, ಬಾಳ ಸ್ಟ್ರಾಂಗ್ ಬಂದಾನ್ರಿ. ಅವ್ರ ಬಂದ್ ಕೆಲ್ಸ ಬಂದ್ ಕೆಲ್ಸ ಹೊಡ್ ಬಿಡ್ತಾನ್ರಿ. ಆಮೇಲೆ ಇಲ್ಲಿ ಅವರು ಹೋಟೆಲ್ ಅವರು ಫೋನ್ ಮಾಡಿ ಕೆಲ್ಸ ಮಾರ್ಕೆಟ್ ಪೊಸಿಷನ್ಗೆ ತಾಬಡ್ತಾವ ಇನ್ಫಾರ್ಮೇಶನ್ ಮಾಡೋದು. ಪೊಲೀಸ್ ಬಂದ್ ಕ್ಯಾಸು ಆರೋಪಿಗೆ ತಗೊಂಡು ಹೋಗ್ಬಿಟ್ಟಾರ ಅವ್ರ ಪೊಲೀಸ್ ಸ್ಟೇಷನ್ಗೆ. ಯಾವ್ರೆ ಇಲ್ಲ ಇಲ್ಲೇ ಅವ್ರ ಗೋವಾಕ್ಕೆ ಯಾವ ಪ್ಯಾಸೆಂಜರ್ ಐತ್ರಿ ಅವ್ರ
ಯಾವ ಅನ್ಕೊಂಡ್ ನನ್ಗೆ ಗೊತ್ತಿಲ್ಲ. ಅದ ನನ್ಗೆ ಏನ್ ಎಷ್ಟ್ ದಿವಸ ಆತ ಅನ್ಕಸಿಲ್ಲ. ನಾನ್ ನೋಡಿನ ಅಷ್ಟೇ ಹೇಳ್ತೇನಿದೆ. ಇಲ್ಲಿ ಬಂದ್ಕ ಜಗಳ ಏನ್ ನಡೆದಿದ್ದಪ್ಪನ್ಗೆ ಅವ್ರು ಎಲ್ಲಾರು ಇದು ಅನ್ಕಸ್ ಹೇಳ್ತಾರ ಇದೆ. ತಪ್ಪ ಐತ್ರಿ, ಅವ್ರು ಹೊಡೆದು ತಪ್ಪ ಐತ್ರಿ. ರಿಕ್ಷಾ ಜಾಸ್ತಿ ಆಗ್ಬಿಟ್ಟೈತ್ರಿ. ಇದು 1200 ಪರ್ಮಿಟ್ ಇನ್ಫಾರ್ಮೇಶನ್ ಹೇಳತ್ತೇನ್ರಿ ನಾ. 1200 ಪರ್ಮಿಟ್ ಇದೆ. 5000 ರೂಪಾಯಿ 5000 ರಿಕ್ಷಾ ನಡೀತೈತ್ರಿ. ಮಂದಿಗೆ ಹೋಗಾಕ್ ಜಾಗ ಇಲ್ರಿ. ಯಾವಾಗಂದ್ರೆ ಮಾತಾಡಕ್ ಹೋತಂದ್ರಿ ಎಲ್ಲಾರು ಅನ್ಕೇಸ್ರಿ ಬಳಬಾಕ್ ಬರ್ತಾರ್ರಿ. ಬಾಯಕ್ ಬಂತಂದ್ರ ಬೈ ಬಿಡ್ತಾರ್ರಿ. ಯಾವ್ದಂತ ಏನಿದೆ ಸ್ಟ್ರಾಂಗ್ ಅದೇ ಮುದುಕದಾನು ಏನಪ್ಪಾ ಹೆಂಗ್ ಸಮಸ್ಯೆ ಹೆಂಗ್ ಮಾಡ್ಬೇಕ ಅನ್ಕೇಸ್ ಅವ್ರು ತಿಳಂಗಿಲ್ಲ. ಪ್ರೆಷರ್ದಾಗ ಬಂದ್ ಬಿಡ್ಕ್ಯಾಸ ಹೊಡಿ ಬಿಡ್ತಾರ್ರಿ. ಇಲ್ಲ ಒಬ್ಬ ಐತ್ರಿ ಒಬ್ಬ ಬಂದ್ ಕ್ಯಾಸ್ ಹೊಡ್ತಾನ್ರಿ ಅವ. ಕೈಯಾಗ ಏನ್ ಹೇಳ್ರಿ ಹೊಡ್ ಬಿಡ್ತಾನ್ರಿ ಅವ. ಕೈಲಿ ಹೊಡ್ತಾನ್ರಿ, ಅಷ್ಟ್ ಫಾಸ್ಟ್ ಹೊಡ್ತಾನ್ರಿ ಅವ. ಅವ್ರ ಏನ್ ಬೇಜಾರ ಹಾಕ್ಯಾಸ್ರಿ ಯಾಕಪ್ಪ ನನ್ ಹೊಡ್ದಾರನ್ಕ ಬೇಜಾರನ್ಕ ಮ್ಯಾಲ್ ಬಂದ್ ಕ್ಯಾಸು ಅಲ್ಲಿ ಬಂದ್ ಕ್ಯಾಸು ಅದು ಅವ್ನ ಸ್ಪಾಟ್ ಒಂದು ಡೆಡ್ ಆಗ್ಬಿಟ್ಟೈತ್ರಿ. ಅದು ನನ್ ಆರಿಫ್ ಅನ್ ಕ್ಯಾಸ್ರಿ. ನನ್ಗೆ ರಿಕ್ವೆಸ್ಟ್ RTO ಸಾಹೇಬ್ರಿಗೆ ಎಲ್ಲರಿಗೆ ಈ ರೀಚೆಕಿಂಗ್ ರಿಕ್ಷಾ ಆಗ್ಲಿ 2 ವೀಲರ್ ಆಗ್ಲಿ ಯಾವ್ದೋ ಗಾಡಿ ಇರ್ಲಿ ರೀಚೆಕಿಂಗ್ ಆಗ್ಬೇಕು. ಎಷ್ಟ್ ಪರ್ಮಿಟ್ ಇದೆ ಹೆಂಗ್ ಪರ್ಮಿಟ್ ಇದೆ ಅಷ್ಟೇ. ಬೆಳಗಾಂ ಶಹರ್ನಲ್ಲಿ ನಾವು ಇಲ್ಲಿ ಅಷ್ಟೇ ರಿಕ್ಷಾ ನಡೆಸ್ಬೇಕು. ಅವರು ನಾವು ದಯ ಅನ್ಕೇಸ RTO ಸಾಹೇಬ್ರವ್ರಿಗೆ DC ಸಾಹೇಬ್ರಿಗೆ ಹೇಳ್ಬಿಡ್ತೇನೆ. ಸ್ಥಳಕ್ಕೆ ಮಾರ್ಕೆಟ್ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಕಡೆ ಬಜಾರ್ ಬಳಿ ಆಟೋಗೆ ಮಾಜಿ ಶಾಸಕರ ಕಾರು ಟಚ್ ಹಿನ್ನೆಲೆ ಬಳಿಕ ಶ್ರೀನಿವಾಸ್ ಲಾಡ್ಜ್ ಕಡೆಗೆ ಬಂದಿದ್ದ ಲಾವೋ ಮಾಮಲೆದಾರ್ ಆಗ ಲಾಡ್ಜ್ ಎದುರು ಬಂದು ಮಾಜಿ ಶಾಸಕನ ಮೇಲೆ ಚಾಲಕನ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಹಲ್ಲೆಗೆ ಸ್ಥಳದಲ್ಲಿ ಮೃತಪಟ್ಟ ಲಾವೋ ಮೃತದೇಹ ಬೆಳಗಾವಿ ಬಿಮ್ಸ್ಗೆ ರವಾನೆ ಮಾಡಲಾಗಿದೆ. ತಕ್ಷಣವೇ ಆರೋಪಿಯನ್ನ ಮಾರ್ಕೆಟ್ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ದಿನ ಸುಮಾರು 1 ರಿಂದ 1:30 ನಡುವೆ ನಮ್ಮ ಕಡೆ ಬಜಾರ್ ರೋಡ್ ಅಲ್ಲಿ ಶ್ರೀನಿವಾಸ್ ಲಾಡ್ಜ್ ಅಂತ ಒಂದು ಜಾಗ ಇರುತ್ತೆ. ಆ ಶ್ರೀನಿವಾಸ್ ಲಾಡ್ಜ್ ಅಲ್ಲಿ ಲಾವು ಮಾಮಲೆದಾರ್ ಅಂತ ಹೇಳಿ ವಯಸ್ಸು ಸುಮಾರು 68 ವಯಸ್ಸು. ಇವರು ಗೋವಾ ರಾಜ್ಯದ ಹೊಂಡಾ ಎಂಬ ಜಾಗದ XMLA ಆಗಿರ್ತಾರೆ. ಇವರು ಇಲ್ಲಿ ಬಂದು ವಾಸ ಆಗಿರ್ತಾರೆ. ಇವರು ವಾಸ ಆಗಿ ಇವತ್ತು ಅವರು ಗಾಡಿ ನಡ್ಸ್ಕೊಂಡ್ ಬರೋ ಸಮಯದಲ್ಲಿ ಅವ್ರಿಗೆ ಮತ್ತೆ ಒಂದು ಆಟೋ ಡ್ರೈವರಿಗೆ ಗಾಡಿ ಟಚ್ ಆಯ್ತು ಅನ್ನೋ ವಿಚಾರಕ್ಕೆ ಒಂದು ಬ್ರೀಫ್ ಆಲ್ಟರ್ಕೇಶನ್ ಆಗುತ್ತೆ. ಆ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಆಲ್ಟರ್ಕೇಶನ್ ಆಗೋ ಸಮಯದಲ್ಲಿ ಅವರು ಕಪಾಳಕ್ಕೆ ಏಟ್ನ ಕೊಡ್ತಾರೆ. ಕಪಾಳಕ್ಕೆ ಏಟ್ನ ಕೊಟ್ಟಿದ್ದ ನಂತರ ಇವರು ಅವ್ರ ಲಾಡ್ಜ್ನ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಾದಲ್ಲಿ ಅವರು ಕುಸಿದ್ ಬೀಳ್ತಾರೆ. ಕುಸಿದ್ ಬಿದ್ದ ನಂತರ ಅವರಿಗೆ ನಮ್ಮ ಬೆಳಗಾವಿಯ ಸಿವಿಲ್ ಹಾಸ್ಪಿಟ್ಲಿಗೆ ತಂದು ದಾಖಲು ಮಾಡ್ತಾರೆ. ಇಲ್ಲಿ ಅವ್ರದ್ದು ECG ಮತ್ತೆ ಇನ್ನಿತರೆ ವೈದ್ಯಕೀಯ ಪ್ರಕ್ರಿಯೆನೆಲ್ಲ ಮಾಡಿ ಟೆಸ್ಟ್ನೆಲ್ಲ ಮಾಡಿದ ನಂತರ ಅವ್ರನ್ನ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡಿದ ನಂತರ ನಾವು ಒಂದು MSC ಕೂಡ ಬರುತ್ತೆ. ಅದ್ರ ಬಗ್ಗೆ ನಾವು ಪ್ರಕರಣ ಕೂಡ ಇವಾಗ ದಾಖಲು ಮಾಡ್ಕೊಂಡಿದೀವಿ. ಮತ್ತೆ ಆರೋಪಿನ ದಸ್ತಗಿರಿ ಮಾಡಿದ್ವಿ. ಇಲ್ಲ, ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದ್ದ ಸಮಯದಲ್ಲಿ ಇಬ್ರಿಗೂ ಆರ್ಗ್ಯುಮೆಂಟ್ ಆಗಿದೆ. ಆರ್ಗ್ಯುಮೆಂಟ್ ಆಗಿದ್ದ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಕೈ ಎತ್ತಿ ಕಪಾಳಕ್ಕೆ ಹೊಡೆದಿದ್ದಾನೆ. ಆ ನಂತರ ಇವರು ಲಾಡ್ಜಿಗೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ರಿಸೆಪ್ಷನ್ ಏರಿಯಾದಲ್ಲಿ ಕುಸಿದ್ ಬಿದ್ದಿದ್ದಾರೆ. ಕುಸಿದ್ ಬಿದ್ಮೇಲೆ ಅವ್ರಿಗೆ ಹಾಸ್ಪಿಟಲ್ಗೆ ತಂದಿದ್ದಾರೆ. ಆ ಸಮಯದಲ್ಲೇನೆ ವಿಷಯ ಗೊತ್ತಾಗಿ ನಾವು ಆರೋಪಿನ ದಸ್ತಗಿರಿ ಕೂಡ ಮಾಡಿದೀವಿ. ಮುಂದಿನ ತನಿಖೆ ಕೂಡ ಮಾಡ್ತೀವಿ. ಮತ್ತೆ ವೈದ್ಯಕೀಯದ ಎಲ್ಲ ಸ್ಟೇಟ್ಮೆಂಟ್ಸ್ ಕೂಡ ನಾವು ಆರೋಪಿ ಒಬ್ಬನೇ ಇದ್ದಾನೆ, ಆಟೋ ಡ್ರೈವರ್. ಮತ್ತೆ ಆಟೋ ಕೂಡ ಸೀಸ್ ಮಾಡಿದೀವಿ. ಆರೋಪಿನ ನಾವು ತಗೊಂಡ್ಬಂದಿದೀವಿ. ಆರೋಪಿನ ನಾವು ಇವಾಗ ಇಟ್ಕೊಂಡಿದೀವಿ, ವಿಚಾರಣೆ ಮಾಡ್ತಿದೀವಿ. ವಿಚಾರಣೆ ಮಾಡಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. XMLA ಇದ್ದಾರೆ, ಹೊಂಡಾದು. ಥ್ಯಾಂಕ್ ಯು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में
चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। होटल आदर्श पैलेस, लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स। साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಖಾನಾಪುರ ಪೊಲೀಸ್ ತರಬೇತಿ ಕೇಂದ್ರದ ಎಸ್ಪಿ ಅಮಸಿದ್ದ ಗೊಂದಳಿ ಕಾರು ಅಪಘಾತವಾಗಿದ್ದು 2 ಎಮ್ಮೆಗಳು ಗಂಭೀರವಾಗಿ ಗಾಯವಾದ ಘಟನೆ ದೇಸೂರು ಗ್ರಾಮದ ಬಳಿ ನಡೆದಿದೆ. ಖಾನಾಪುರ್ ಪೊಲೀಸ್ ತರಬೇತಿ ಕೇಂದ್ರದ ಎಸ್ಪಿ ಸಿಂಗ್ ಗೋಂದಳ್ಳಿ ಕಾರು ಅಪಘಾತವಾಗಿದ್ದು 2 ಎಮ್ಮೆಗಳಿಗೆ ಗಂಭೀರವಾದ ಗಾಯವಾದ ಘಟನೆ ದೇಸೂರು ಗ್ರಾಮದ ಬಳಿ ನಡೆದಿದೆ. ರಸ್ತೆ ದಾಟುವಾಗ 2 ಎಮ್ಮೆಗಳಿಗೆ ಗುದ್ದಿದ ಕಾರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಚಾಲಕ ಪಾರಾಗಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿರುವ ಎಮ್ಮೆಗಳ ಮಾಲೀಕನಿಗೆ ಪರಿಹಾರ ಕೊಡಬೇಕೆಂದು ಪಟ್ಟು ಹಿಡಿದಿದ್ರು. ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕಾರು ಅಡ್ಡಗಟ್ಟಿ ಸ್ಥಳೀಯ ನಿವಾಸಿಗಳಿಂದ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದಿದ್ರು. आलाय सगळं. ಎಮ್ಮೆಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಕೋರಿದ್ರು. ಎಮ್ಮೆಗಳ ಸ್ಥಿತಿ ಕಂಡು ಕಣ್ಣೀರಿಟ್ಟ ರೈತ ಮಹಿಳೆಯರು. ಕಾರಿನಲ್ಲಿ ನೋಡಿದ್ರೆ ಎಸ್ಪಿ ಅಹಮದ್ ಸಿಂಗ್ ಗೋಂದಳಿ ಇರಲಿಲ್ಲ. ಸ್ಥಳಕ್ಕೆ ಬೆಳಗಾವಿಯ ಗ್ರಾಮೀಣ ಠಾಣಾ ಪೊಲೀಸರು ಬಂದು ಭೇಟಿ ನೀಡಿ ಮನವೊಲಿಸೋಕೆ ಯತ್ನಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹಿರೇಕೋಡಿ ಗ್ರಾಮದಲ್ಲಿ ಎಲ್ಲ ಸಮಾಜದವರು ಒಗ್ಗೂಡಿ ಬಾಳ್ತಾ ಇದ್ದು ದಲಿತ ಮಹಿಳೆ ಅಧ್ಯಕ್ಷೆಯಾಗಿದ್ದಕ್ಕೆ ಟಾರ್ಗೆಟ್ ಮಾಡಲಾಗಿದೆ ಎಂಬ ಆರೋಪ ಸುಳ್ಳಾಗಿದೆ. ಹಿರೇಕೋಡಿ ಗ್ರಾಮದಲ್ಲಿ ಎಲ್ಲ ಸಮಾಜದವರು ಒಗ್ಗೂಡಿ ಬಾಳ್ತಾ ಇದ್ದು ದಲಿತ ಮಹಿಳೆ ಅಧ್ಯಕ್ಷವಾಗಿದ್ದಕ್ಕೆ ಟಾರ್ಗೆಟ್ ಮಾಡಲಾಗಿದೆ ಎಂಬ ಆರೋಪ ಸುಳ್ಳಾಗಿದೆ. ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಕುರಿತು ತನಿಖೆ ಆಗಬೇಕೆಂದು ನಮ್ಮ ಬೇಡಿಕೆಯಾಗಿದೆ ಎನ್ನುವ ಮಾಹಿತಿ ಸದಸ್ಯೆ ಅನಿತಾ ಬನ್ಗೆ, ರಮಾದೇವಿ ಮುಕುಂದ, ಬಾಬಾ ಸಾಹೇಬ್ ಗುಡಿಮನಿ, ಇಮ್ರಾನ್ ಜಮಾದಾರ್, ಅರವಿಂದ್ ಚೌಗ್ಲಾ, ಶಂಕರ್ ಟೋನೆ, ದಾದಾ ಪಟೇಲ್, ಸಿದ್ಧಾರ್ಥ್ ದಾಮನವರ್ ಸೇರಿದಂತೆ ಮುಖಂಡರು ಹಾಗೂ 19 ಸದಸ್ಯರು ನೀಡಿದ್ರು. ಹಿರೇಕೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರವಾಗಿದೆ. ಈ ಕುರಿತು ತನಿಖೆ ಮಾಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇವೆ. ಆದರೆ 2 ದಿನಗಳ ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಇನ್ನಿತರರು ಯಾವುದೇ ಭ್ರಷ್ಟಾಚಾರವಾಗಿಲ್ಲ, ದಲಿತ ಮಹಿಳೆ ಅಧ್ಯಕ್ಷವಾಗಿದ್ದಕ್ಕೆ ಆರೋಪ ಮಾಡಲಾಗಿದೆ ಎಂಬ ಹೇಳಿಕೆ ನೀಡಿದ್ರು.
ಈ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು, ಗ್ರಾಮದಲ್ಲಿ ಯಾವಾಗಲೂ ಎಲ್ಲ ಸಮುದಾಯದವರು ಒಗ್ಗೂಡಿ ಬಾಳ್ತೇವೆ. ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷೆ ಯಾವ ಸಮುದಾಯದವರು ಅಂತ ನೋಡದೆ ನಾವು ಕೆಲ ಭ್ರಷ್ಟಾಚಾರದ ತನಿಖೆಯಾಗಬೇಕು, ತಪ್ಪಿತಸ್ಥರನ್ನ ಶಿಕ್ಷೆಯಾಗಬೇಕು ಎಂಬ ನಮ್ಮ ಬೇಡಿಕೆಯಾಗಿದೆ ಎಂದರು. ಹೇಳ್ರಿ ಸರ್. ಲಿಂಗಾಯತ ಸಮಾಜ, ಜೈನ ಸಮಾಜ ಎಲ್ಲ ಒಂದ ಒಕ್ಕಟ್ಟಿದ್ರಿ. ಅವರ ಜಗಳ ಸದಾರ್ರಿ SC ಇದು ಅದು ಅಂತ ಹೇಳಿದಾರೆ. ಹಾಂ ಆಯ್ತು. ಈಗ ನಾವು ಪಂಚಾಯತಿಗೆ ಬಂದ್ ಮಾಡಿದ ನಾವೇನು ಮಾಡಿಲ್ಲ, ಬಂದ್ರಿ ಅವರ ಬಂದ್ ಮಾಡಿದಾರೆ. ಎಲ್ಲ ಆರೋಪಿ ಅವರೇ ಇದ್ದಾರೆ. ಈಗ ಅಕ್ಕ ಎಲ್ಲ ಹೋಗಿದಾರೆ ಪಂಚಾಯತಿ, ಎಲ್ಲ ಖರ್ಚೆಲ್ಲ ಅವರೇ ಮಾಡಿದಾರೆ. ಅವ್ರು ಮಾಡಿದಾರೆ. ಈ ಉಪಾಧ್ಯಕ್ಷ ಅಧ್ಯಕ್ಷ ಬಂದು ಹೇಳ್ರಿ, ಅವ್ರು ಬಂದು ಪಂಚಾಯತಿಗೆ ಏನು ಕೊಡ್ತಾರೆ ಕೊಡ್ರಲ್ಲ, ತನಿಖೆ ಆಗಲಿ. ನಾವು ತನಿಖೆ ಮಾಡಾಕದಿವ್ರಿ. ನಾವು ಜಾತಿಗೆ ಬಣ್ಣ ಹಚ್ಚಿದ ಆರೋಪಿ ಇಲ್ಲಾದ್ರೆ ಪಾಪ ನಮ್ಮ ಮೇಡಮ್ ಉಳಿತಾಳ್ರಿ, ನಮ್ಮ ವೈನಿ ಉಳಿತಾಳಕ್ಕಿ. ಆರೋಪಿ ಅದಾರ ಹೋಗ್ತಾರ ಇಷ್ಟಲ್ಲ. ಮತ್ತೆ ಯಾವ್ದೋ ಅವ್ರ SC ಮೇಲೆ ಅಂತ ನೀವೇನು ಟಾರ್ಗೆಟ್ ಏನು ಮಾಡಿ? ಏನಿಲ್ಲ, ನಾನು SC ಇದ್ದೇನೆ. ನಾನು SC ಇದ್ದೇನು. ಅವ್ರ ಮೇಲೆ ಟಾರ್ಗೆಟ್ಲ ಆದೇಶ ಮಾಡಿದ್ರು ನಾವು ಇದ್ದೀವ್ರಿ. ಅವ್ರನ್ನ ಆದೇಶ ಮಾಡಿದ್ರು ನಾವು ಇದ್ದೀವಿ. 22 ದಿವಸ ಅವ್ರ ಜೊತೆ ನಾವು ಇದ್ದೀವ್ರಿ. ಅವ್ರನ್ನ ಆದೇಶ ನಾವು ಮಾಡಿದ್ವಿ. ವಿಶ್ವಾಸ ಆಯ್ಕೆ ಮಾಡಿದ್ವಿ. ವಿಶ್ವಾಸ ಆಯ್ಕೆ ಮಾಡಿದ್ವಿ. ವಿರುದ್ಧ ಆಯ್ಕೆ ಮಾಡಿದ್ವಿ. ನೀವು ಭ್ರಷ್ಟಾಚಾರಕ್ಕೆ ಆರೋಪ ಮಾಡಿದ್ರಂತ ಅವ್ರ ಜಾತಿ ಭ್ರಷ್ಟಾಚಾರ ಆಗೇ ಇಲ್ಲ, ಸುಮ್ಮನೆ ಇದು ಮಾಡದಾರ. ಆಗಿಲ್ಲ ಅಂದ್ರೆ ನಮ್ಮ ಮನೆಗಳು ಕಾಲ ಮುಡ್ಕೊಂಡು ಬರ್ದಾರ. ಅವ್ರು ಆಗಿಲ್ಲ ಅಂದ್ರೆ ಅವ್ರು ಎಲ್ಲರೂ ಬರದಾರಲ್ಲ, ಮೂಸ್ರು ಮುಗಿದ್ರಂತ. SC ಪಾಂಡೆ ಎಲ್ಲ ಒಬ್ಬ ಹೊಡ್ದಾರ, ಇವನೇ ಮಾಡ. ಈ ಭವನದಲ್ಲಿ 75,000 ರೂಪಾಯಿ ನಮ್ಮದು ಭವನ ತಗೊಂಡಾರ. ಇಲ್ಲಿ ಅಂಬೇಡ್ಕರ್ ಬಂದಾರ ನೋಡ್ರಿ ನಮ್ಮ ಅಧ್ಯಕ್ಷ. ಬಂದಿಲ್ರಿ. ಈಗೇನ ನಿಮ್ಮ ಕಡೆ ಬಂದು ಕಾಂಪ್ರಮೈಸ್ ಇದು ಮಾಡಿದ್ರೆ ಮಾಡಕತ್ತೀರಿ ನಾವು. ಇಲ್ಲ ಅದೇನಿದ್ರು ಅಲ್ಲಿ ಏನಂತ ಬಂದು ಕಾಲು ಬಿದ್ರಿ ಅಂದ್ರೆ ಲೆಕ್ಕ ಕೊಡ್ರಿ ಅಂತ ಹೇಳಿದ್ವಿ ನಾವು. ಹಾಂ ರೀ. ಅವ್ರೇನು ಅನ್ನೋದ್ರಿ ಮುಗಿಸ್ರಿ ನಾವು ಏನಿಲ್ಲ, ಏನಾಗಿಲ್ಲ ನಮ್ಮ ಕಡೆ ಅಲಿಗೇಷನ್ ಪ್ರಕಾರ ಹೋಗಾರಂತ. ಹಾಂ ಹಾಂ. ಗ್ರಾಮ ಪಂಚಾಯತ್ನ ಸದಸ್ಯೆ ರಮಾದೇವಿ ಮಾತನಾಡಿ, ನಾನು ಸಹ ಒಬ್ಬ ದಲಿತ ಮಹಿಳೆಯಾಗಿದ್ದು ನಾನು ಯಾವುದೇ ಜಾತಿ ನೋಡಿಲ್ಲ, ಕೇವಲ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡ್ತಾ ಇದ್ದೇವೆ. ದಲಿತ ಮಹಿಳೆ ಅಂತ ಟಾರ್ಗೆಟ್ ಮಾಡಿಲ್ಲ, ಕೇವಲ ಭ್ರಷ್ಟಾಚಾರದ ಕುರಿತು ತನಿಖೆಗಾಗಿ ಒತ್ತಾಯಿಸ್ತಾ ಇದ್ದೇವೆ ಎಂದು ಹೇಳಿದರು. ಹೇಳ್ರಿ. ದಲಿತ ಮಹಿಳೆ ಅನ್ನತಾಳ್ರಿ. ದಲಿತ ಮಹಿಳೆ ಅಂದ್ರೆ ನಾನು ದಲಿತ ಮಹಿಳೆನ ಇದೀನಲ್ರಿ. 8ನೇ ವಾರ್ಡ್ 7ನೇ ವಾರ್ಡ್ ಅಂತಾಳ್ರಿ. ನಾವು ಆರಿಸಿಕೊಟ್ಟಾಗ ಆಕಿದ ಇದನ್ನಾಗ್ಯಾಳು, ಅಧ್ಯಕ್ಷ ಆಗ್ಯಾಳು. ಮತ್ತು ನಾವು ಆರಿಸ್ಕೊಡ್ಲಾಗ್ತಿದ್ದೀವಿ ಅಂದ್ರೆ ಆಕೆ ಹಂಗೆ ಆಗ್ತೀವಿ. ಮಾಡಿಲ್ಲ ನೀವು? ಹಾಂ, ಭ್ರಷ್ಟಾಚಾರ ಅಂತ ನಾವು ಇದನ್ನ ಮಾಡೀವ್ರಿ. ತಿಂದರು ನಮ್ದು ದಲಿತದ ಇದನ್ನು ಫಂಡ್ ಬಂದದ್ದೆಲ್ಲ ಅವ್ರತ್ತು ಇದನ್ನ ಮಾಡ್ಯಾರ, ನಮಗೆ ತೋರ್ಸೇ ಇಲ್ಲ. ನಾವು 5 ಜನ ಮೆಂಬರ್ ಅದೇವಿ. ಅವ್ರೇನಂತಾರ್ರಿ, ದಲಿತ ಮಹಿಳೆ ಇದೇನ ಅನ್ನೋದಕ್ಕೆ ನಾನು ಟಾರ್ಗೆಟ್ ಮಾಡ್ಯಾರ. ನಾನು ದಲಿತ ಮಹಿಳೆನ ಅದೇನ. 4 ಜನ ಇದೀವಿ ನಾವು, 5 ಜನ ಇದೀವಿ. ಅವ್ರು ಹೇಳಿದ್ದು ಸುಳ್ಳು ಅಂತೀರಿ? ಹಾಂ, ಸುಳ್ಳು. ಅವ್ರು ಹೇಳಿದ್ದೆಲ್ಲ ಸುಳ್ಳು. 7-8 ವಾರ್ಡ್ ನಂಬರ್ದವ್ರಿ ಏನು ಜೈಲಿಗೆ ಕಸ್ತು ನಾವು ಕೋಡಿಗೆ ಹಾಕ್ತು ಅಂತ ದಬ್ಬಾಳಿಕೆ ಹಾಕತ್ತಾರ. ನಾವೇನು ಅಂದೇ ಇಲ್ಲ, ಅದು ಸುಳ್ಳು. ನೀ ರಾಜೀನಾಮೆ ಕೊಡೋ ಇಲ್ಲಾದ್ರೆ ನಾವು ನಾವು ಮಾಡಿದಾಗ ಅವ್ರು ಆಗ್ಯಾರ ಅಲ್ರಿ. ಆ ರೀತಿ ದಬ್ಬಾಳಿಕೆ ಇಲ್ಲ. ಮತ್ತೆ ಅವ್ರ ಮತ್ತೇನಂತಾರ್ರಿ, ಭ್ರಷ್ಟಾಚಾರ ಆಗೇ ಇಲ್ಲ, ಸುಳ್ಳು ಹೇಳಾಕದಾರ. ಮಾಡ್ಯಾರಲ್ರಿ, ಭ್ರಷ್ಟಾಚಾರ ಮಾಡ್ಯಾರ ಅವ್ರು. ಇನ್ಕ್ವೈರಿ ಆಗ್ಲಿ, ಆಮೇಲೆ ಗೊತ್ತಾಗ್ತೈತಿ. ಮತ್ತೆ ಅವ್ರ ಲೆಕ್ಕ ಕೊಡಾಗ ಮೀಟಿಂಗ್ ಕರೆದಿರಂತರಿ, ಅದೆಲ್ಲ ಸುಳ್ಳು. ಅದಕ್ಕೆ ನೀವು ಹೋಗ್ಲಿಲ್ಲ ಅಂತ? ಕೊಟ್ಟೇ ಇಲ್ಲ, ನಮ್ಗೆ ಕೊಟ್ಟೇ ಇಲ್ಲ, ತೋರ್ಸೇ ಇಲ್ಲ ಅವ್ರು. ಮತ್ತೆ ಕಟ್ಟಡ ಕಾಮಗಾರಿನೂ ಸ್ಥಗಿತ ಮಾಡ್ಯಾರ ಅಂತ? ಇಲ್ಲ, ಬಂದಿಟ್ಟಿಲ್ರಿ, ನಾವೇನು ಬಂದಿಟ್ಟಿಲ್ಲ. ಅವ್ರ ಅಧ್ಯಕ್ಷ ಉಪಾಧ್ಯಕ್ಷ ಇದಾರ್ರಿ. ಕ್ಲಿಯರ್ ಆಗೋ ಮಟ್ಟ ಅಂತ ಡೀಟೇಲ್ಸ್ ಬಂದ ನಂತರ ಸ್ಟಾರ್ಟ್ ಮಾಡಿದ್ವಿ ನಾವು. ಒಟ್ಟಾರೆ ಇದು ಅಂದ್ರೆ ಭ್ರಷ್ಟಾಚಾರ ನಾವು ಭ್ರಷ್ಟಾಚಾರದ ಸಲುವಾಗಿ ಇದನ್ನ ಮಾಡೀವ್ರಿ, ಅಲಿಗೇಷನ್ ಮಾಡೀವಿ. ಬಾಬಾ ಸಾಹೇಬ್ ಗುಡಿಮನಿ ಮಾತನಾಡಿ, ನಮ್ಮೂರಲ್ಲಿ ಜೈನ, ಲಿಂಗಾಯತ, ಮುಸ್ಲಿಂ, ದಲಿತ ಸಮುದಾಯ ಹಾಗೂ ಇನ್ನಿತರ ಸಮಾಜದ ಜನರು ಒಗ್ಗೂಡಿ ಬಾಳ್ತಾ ಇದ್ದೇವೆ. ನಮ್ಮ ಗುಂಪಿನಲ್ಲಿ 19 ಸದಸ್ಯರ ಪೈಕಿ 5 ಜನ ದಲಿತ ಸದಸ್ಯರು ಇದ್ದಾರೆ. ನಾವು ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕೆಂದು ಒತ್ತಾಯಿಸ್ತಾ ಇದ್ದೇವೆ. SC ಅಂತ ಟಾರ್ಗೆಟ್ ಮಾಡಿಲ್ಲ, ಅವರಿಗೆ ನಾವೇ ಅಧ್ಯಕ್ಷ ಮಾಡಿದ್ದೇವೆ ಎಂದು ಹೇಳಿದರು. ಇದೇನು ಗದ್ದಲ ನಡೆದೈತ್ರಲ್ಲ ಪಂಚಾಯತಿದ, ಇದು ಭ್ರಷ್ಟಾಚಾರ ಸಂಬಂಧ ಗದ್ದಲ ನಡೆದೈತ್ರಿ. ಇಲ್ಲಿ ಜಾತಿ, ಮತ, ಧರ್ಮ, ಪಂಥ ಯಾವೂ ಇಲ್ಲ. ಇದು ನಮ್ಮ ಊರಾಗ ಒಟ್ಟ ನಡೆಯಂಗಿಲ್ಲ. ನಂದು ಒಂದು ಬೇಡಿಕೆ ಏನೈತಿ ಗೊತ್ತೇನು ರೀ, ಈಗ ಅವ್ರಿಗೆ ಅದು ದಲಿತ ಮೇಲೆ ಅನ್ಯಾಯ ಮಾಡಿದ್ರೆ ಅವ್ರ ಮನುಷ್ಯನಾಗ ಸಮಸ್ಯೆ ಬರೋದು, ಅದು ಒಂದು ಕರೆಕ್ಟ್ ಐತಿ. ಯಾಕಂದ್ರೆ ಎಷ್ಟೋ ದಿವಸ ಪಂಚಾಯತಿ ಬಂದವ್ರಲ್ಲ, ಆವಾಗ ಇಂಥ ಹೊರಗೆ ಬಿದ್ದಿಲ್ಲ. ಈಗ ಎಕ್ದಮ್ ಬೀಳ್ತಿಲ್ಲ, ಅವ್ರಿಗೆ ಏನಾಗೈತಿ, ನಮ್ಗೆ ಅನ್ಯಾಯ ಮಾಡೋರು. ಇದೊಂದು ಅವ್ರ ಭ್ರಮೆ ಐತಿ ಅದು. ಆದ್ರೆ ನಮ್ಮ ಬೇಡಿಕೆ ಏನು ಗೊತ್ತೇನು ರೀ, ಹಿಂದಿನ
ಪೀರಿಯಡ್ದಾಗ ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಇದ್ರು ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಎಲ್ಲ ಎನ್ಕ್ವೈರಿ ಮಾಡಿರಿ, ಲೋಕಾಯುಕ್ತ ಕೊಟ್ಟುಬಿಡ್ರಿ. ಯಾರು ತಪ್ಪು ಮಾಡಿದಾರ ಅವ್ರು ಹೋಗಿಬಿಡ್ತಾರೆ. ಅಲ್ಲಿ ಯಾರು ಧರ್ಮ ಮತ್ತು ಜಾತಿನೇ ಬೇಡ್ರಿ ಇಲ್ಲಿ. ಇದು ಹಿಂದಿನ 2.5 ವರ್ಷ, ಈ 2.5 ವರ್ಷ ಪೀರಿಯಡ್ ಇದ್ರಾಗ ಏನೇನು ಮಾಡಿದಾರು ಅದನ್ನೆಲ್ಲ ಎನ್ಕ್ವೈರಿ ಮಾಡಿರಿ. ಬಂದು ನೀವು ಆ ಜಾಗದ ಮೇಲೆ ಲ್ಯಾಂಡ್ ನೋಡ್ರಿ, ಎಲ್ಲಿ ಯಾವ ಕೆಲಸ ಮಾಡಿದಾರ ತೋರಿಸ್ತಾರ ಅಂತದು ಆ ಸ್ಪಾಟ್ ನೋಡ್ರಿ. ಈಗ ಇಲ್ಲೇ ಸದ್ಯ ಅವ್ರು ನೀವು ಇಲ್ಲೇ SC ಕಾಲನಿ ಒಳಗೆ ಅಂಬೇಡ್ಕರ್ ಭವನದ ಒಂದು ಟಾಯ್ಲೆಟ್ ಕಟ್ಟಿದಾರೆ ನೋಡೋರಿ, ಅದು ಕಟ್ಟಿ ನೈಟ್ ಆಗೈತಿ ಹಿಂಗೆ ಹೊಳಿದ್ರಲ್ಲ, ಅದು ಭ್ರಷ್ಟಾಚಾರ ರೀ. ಅದಕ್ಕೆ 2.5 ವರ್ಷ ಹಿಂದಿಂದು ತೊಗೋರಿ, ಈಗಿಂದು ತೊಗೋರಿ, ಎಲ್ಲನೂ ಎನ್ಕ್ವೈರಿ ಮಾಡಿ ಲೋಕಾಯುಕ್ತ ಕೊಟ್ಬಿಟ್ರಿ. ಯಾರು ತಪ್ಪು ಮಾಡಿದ್ರೆ ಅವ್ರು ಹೋಗಿಬಿಡ್ತಾರೆ. ಇವ್ರ ಹೆಸರು ಹೇಳೋದು ಬೇಡ್ರಿ, ಯಾಕೆ ಗುದ್ದಾಡೋದ್ರ ಅದನ್ನ. ಅಂದರೆ ಊರು ಸುಧಾರಣೆ ಆಗಲ್ರಿ. ನಾವು ಯಾರ ಮೇಲೆ ದ್ವೇಷ ಇಲ್ರಿ ಇಲ್ಲಿ. ಎಲ್ಲ ಈ 30 ಮಂದಿ ಮೆಂಬರ್ದಾರ ಎಲ್ಲ ಅನ್ಯೋನ್ಯತೆಯಿಂದ ಇದ್ದಾರೆ, ಆದರೆ ದ್ವೇಷ ಯಾರಿಲ್ರಿ. ಆದರೆ ಇಂಥ ಆಗಾರ ಒಂದು ಸ್ವಲ್ಪ ಆ ಕಡೆ ಒಂದು ಥಡೆ ಜನ ಐತ್ರಿ, ಈ ಕಡೆ ಒಂದು ಥಡೆ ಜನ ಐತಿ, ದಿಶಾ ಬೋಲಾಗ್ತೈತ್ರಿ. ಅದ್ರ ಸಲುವಾಗಿ ಎಲ್ಲರದೂ ಎನ್ಕ್ವೈರಿ ಆಗ್ತದೆ. ಹಿಂದಿನ 2.5 ವರ್ಷ, ಈಗಿನ 2.5 ವರ್ಷ. ಇದು ನಮ್ಮ ಗ್ರಾಮದ ವತಿಯಿಂದ ನಾ ಇದು ಬೇಡಿಕೆ ಇಟ್ಟಿದ್ದೇನೆ ರೀ. ನಾವು ಪಂಚಾಯತ್ ವತಿಯಿಂದ ಅಲ್ರಿ, ಗ್ರಾಮ ಲೋಕಲ್ ಸಾರ್ವಜನಿಕವಾಗಿ ಆಗದೇನ್ರಿ. ನಾ 2.5 ವರ್ಷದ್ದು ಅಂದರೆ ಟೋಟಲ್ 5 ವರ್ಷದ ಎನ್ಕ್ವೈರಿ ಮಾಡಿರಿ. ಎಲ್ಲೆಲ್ಲಿ ಲ್ಯಾಂಡ್ದಾಗ ಎಲ್ಲೆಲ್ಲಿ ಲ್ಯಾಂಡ್ ಕೆಲಸ ಆಗಿದೆ ಅವ್ರು ತೋರಿಸ್ರಿ. ಖಾತ್ರಿ ಉದ್ಯೋಗ ಎಲ್ಲೆಲ್ಲಿ ಕೆಲಸ ಮಾಡಿದಾರೆ ಅದು ನೋಡ್ರಿ ಸರ. ಅಂದರೆ ಖಾತ್ರಿ ಉದ್ಯೋಗ ಕೆಲಸಕ್ಕೆ ಹೆಣ್ಮಕ್ಳಿಗೆ ಕೆಲಸನ ಕೊಟ್ಟಿರ್ರಿ ಅವ್ರು ಪಂಚಾಯತಿ ಅವರು. ಯಾವ ಹೆಣ್ಮಕ್ಳಿಗೆ ಕೆಲಸನೇ ಎಲ್ಲ ಮನ್ಯಾಗ ಕೂತಾವ್ರಿ, ಎಲ್ಲ JCB ಕೆಲಸಗಳು ಮಾಡಿಬಿಟ್ರು ಎಲ್ಲರೂ. ರೋಹಿತ್ ಮುಕುಂದ್ ಮಾತನಾಡಿ, ಗ್ರಾಮ ಪಂಚಾಯತ್ನಲ್ಲಿ 15ನೇ ಹಣಕಾಸು ಹಾಗೂ ನಿಧಿ 2ನೇ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ನಾವು ಎಂಕ್ವೈರಿ ಮಾಡಲಿ ಅಂತ ಹೇಳಿದ ನಂತರ ಇವಾಗ ದಲಿತ ಮಹಿಳೆ ಅಂತ ಹೇಳ್ತಾ ಇದ್ದಾರೆ. ನಾವು ದಲಿತ ಮಹಿಳೆ ಅಂತ ಆರೋಪ ಮಾಡಿಲ್ಲ, ಭ್ರಷ್ಟಾಚಾರದ ಆರೋಪ ಮಾಡಿದ್ದೇವೆ ಎಂದು ಹೇಳಿದ್ರು. ನಮ್ಮ ಹಿರಿಕುಡಿ ಪಂಚಾಯತಿಯಲ್ಲಿ 15ನೇ ಹಣಕಾಸುದಾಗ SC ST ಫಂಡ್ ಒಟ್ಟು 2 ಲಕ್ಷ ರೂಪಾಯಿ SC ST ಫಂಡ್ ಇತ್ತು. ಆ SC ST ಫಂಡ್ ಅಧ್ಯಕ್ಷ ಉಪಾಧ್ಯಕ್ಷ ಕೂಡೇ ತಿಂದಾರ. ಈಗ ನಾವು ಎಲ್ಲ ಎನ್ಕ್ವೈರಿ ಮಾಡೋಣ, ಇದು ದಲಿತ ಮಹಿಳೆ ಅಂತಂದು ತಂದಿಡತ್ತಾರ. ನಾವು ದಲಿತ ಮಹಿಳೆ ಅಂತ ನಾವು ಏನೂ ಇದು ಮಾಡಿಲ್ಲ. ಆಗ ತನಿಖೆ ಆಗಲಿ, ಅದೆಲ್ಲ ತನಿಖೆ ತೆಗಿಲಿ ಅಂತ ನಾವು ಇದು ಮಾಡೋರು. ಇದಕ್ಕೆ ದಲಿತ ಮಹಿಳೆ ಅಂತ ನಾವೇನು ಆರೋಪ ಮಾಡಿಲ್ಲ. ಇದು ಭ್ರಷ್ಟಾಚಾರ ಮಾಡಿದವರು, ಭ್ರಷ್ಟಾಚಾರ ತನಿಖೆ ಆಗಲಿ. ಗ್ರಾಮ ಪಂಚಾಯತ್ನ ಸದಸ್ಯ ಅನಿತಾ ವಿಕ್ರಮ್ ಬನ್ಗೆ ಮಾತನಾಡಿ, ನಾವು ಭೇದ ಭಾವ ಮಾಡಿಲ್ಲ, ಎಲ್ಲರೂ ಕೂಡಿ ಕಾರ್ಯವನ್ನ ಮಾಡ್ತೇವೆ. ಕಾನೂನು ಪ್ರಕಾರ ಭ್ರಷ್ಟಾಚಾರದ ತನಿಖೆಯಾಗಬೇಕು. ತನಿಖೆಯಲ್ಲಿ ತಪ್ಪು ಇಲ್ಲ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಈಗಿನ ಅಧ್ಯಕ್ಷ ಕಂಟಿನ್ಯೂ ಆಗಲಿ ಅಂತ ಹೇಳಿದ್ರು. ಸಾಮಾಜಿಕ ಕಾರ್ಯಕರ್ತ ಇಮ್ರಾನ್ ಜಮಾದಾರ್ ಮಾತನಾಡಿ, ಭ್ರಷ್ಟಾಚಾರದ ಆರೋಪ ಮಾಡಿದ ನಂತರ ಪಂಚಾಯತ್ನಲ್ಲಿರುವ ಡಾಕ್ಯುಮೆಂಟ್ಗಳು ಸೀಲ್ ಮಾಡಿ ಇಡಲಾಗಿದೆ. ಇಒ ಕಾನೂನು ಪ್ರಕಾರ ತನಿಖೆ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ತಪ್ಪಿತಸ್ಥರನ್ನ ಶಿಕ್ಷೆಯಾಗಬೇಕು ಎಂಬ ಇಒ ಆಶ್ವಾಸನೆ ನೀಡ್ತಾ ಇದ್ದಾರೆ. ದಲಿತ ಮಹಿಳೆ ಅಂತ ಆರೋಪ ಸುಳ್ಳಾಗಿದ್ದು, ನಾವು 21 ದಿನದ ಮನೆಗಳಿಗೆ ಹೋಗದೆ ನಿಮಗೆ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ. ಈ ಪ್ರಕರಣದಲ್ಲಿ ತನಿಖೆಯಾಗಬೇಕು. ಭಾಗಿಯಾಗಿರಲಿಲ್ಲ ಅಂದ್ರೆ ನಾವು ಕ್ಷಮೆ ಕೇಳ್ತೇವೆ. ನಮಗೆ ಕೇವಲ ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ ರೀ. ಇಲ್ಲಿ 19 ಜನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಇದ್ದಾರೆ ರೀ, ಮತ್ತು ನಮ್ಮ ಮಾಧ್ಯಮ ಮಿತ್ರರು ಅದಾರು. ಇವತ್ತಿನ ದಿವಸ ನಾವು ಪ್ರೆಸ್ ಮೀಟ್ ಅಂದರೆ ಇದು ಪ್ರೆಸ್ ಮೀಟ್ ತಗೊಳ್ಳೋಕೆ ಕಾರಣ ಏನಂದರೆ, ನಾವು ನಮ್ಮ ಗ್ರಾಮದಲ್ಲಿ ಭ್ರಷ್ಟಾಚಾರ ಆಗೈತೆ ಅಂಥೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕೆಲ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿ ಯಾರು ಅದಾರು ಅವ್ರು ಆರೋಪ ಮಾಡಿದಾರೆ ಅಂತ ಹೇಳಕತ್ತಿಲ್ಲ ರೀ. ಆರೋಪ ಭ್ರಷ್ಟಾಚಾರ ಆಗದ ಯಾರು ಆರೋಪ ಮಾಡಿದಾರೋ ಅವ್ರು ತನಿಖೆ ಮಾಡಿರಿ ಅಂಥೇಳಿ ನಾವು ಮಾನ್ಯ SC ಸಾಹೇಬ್ರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇಒ ಸಾಹೇಬರು ಬಂದು ನಮ್ಮ ಗ್ರಾಮ ಪಂಚಾಯತಿ ದಾಖಲಾತಿ ಎಲ್ಲ ಸೀಸ್ ಮಾಡಿ, ಗ್ರಾಮ ಪಂಚಾಯತ್ ಸೀಸ್ ಮಾಡಕತ್ತಿದ್ರು. ಅದು ಸ್ವಲ್ಪ ಅನಿವಾರ್ಯ ಪರಿಸ್ಥಿತಿ. ಯಾರು ಗ್ರಾಮಸ್ಥರು ಬಂದರೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತೈತಿ. ನೀರಿನ ವ್ಯವಸ್ಥೆ ಐತಿ, ಬೇರೆ ಬೇರೆ ವಿಷಯ ಅದಾವೆ, ಗಟರ್ ಸ್ವಚ್ಛ ಮಾಡಬೇಕಾಗ್ತದೆ. ಅದರ ಸಲುವಾಗಿ ನಾವು ಅದನ್ನು ಏನು ನಮ್ಮ ಡಾಕ್ಯುಮೆಂಟ್ಸ್ ಇದಾವೆ, ಏನು ಆ ಥರದ್ದು ಇದಿದೆ ಅದನ್ನು ಸೀಸ್ ಮಾಡಿ ನಾವು ಇಒ ಸಾಹೇಬರು ಮತ್ತು ಮಾನ್ಯ ಚಿಕ್ಕುಡಿ ನಮ್ಮ ಪೊಲೀಸ್ ಸ್ಟೇಷನ್ PSI ಸಾಹೇಬರು ಮುಂದೆ ನಾವು ಸೀಸ್ ಮಾಡಿ, ನಾವು ಅಂದರೆ 19 ಜನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ಅದನ್ನು ವ್ಯವಸ್ಥಿತವಾಗಿ ಮಾಡಿ, ಅವರು ಇಒ ಸಾಹೇಬರು ಒಂದು ಟೈಮ್ ನಮ್ಗೆ ಯಾರಿಗೂ ಹೇಳಿಲ್ಲ, ಇನ್ನೂ ಬರ್ತೀವಿ ಅದರ ತಕ್ಕಂಗೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ಅದಕ್ಕೆ ಯಾರು ಅದರಲ್ಲಿ ಭ್ರಷ್ಟಾಚಾರದ ಭಾಗಿ ಅದಾರೋ ಅವ್ರಿಗೆ ಕಾನೂನುಯುತವಾಗಿ ನಾವು ಅವ್ರಿಗೆ ಶಿಕ್ಷೆ ಆಗಲಿ ಅಥವಾ ಅವ್ರಿಗೆ ಆ ಥರದ್ದು ತಕ್ಕಂಗೆ ದಂಡ ಆಗಲಿ ನಾವು ಮಾಡ್ತೀವಿ ಅಂತ ಒಂದು ವಿಶ್ವಾಸ ನಮ್ಗೆ ಕೊಟ್ಟು ಹೋದ್ಮ್ಯಾಗ ನಾವು ಆ ವಿಷಯದಾಗಿಂದ ಅಂದರೆ ಏನು ಬಿಟ್ಟಿದ್ದೀವಿ ಅಲ್ಲೇ ಅದನ್ನು. ಈಗ ಇದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಕೆಲ ಸದಸ್ಯರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಈ ಆರೋಪ ಸುಳ್ಳೈತಿ, ಸತ್ತಿಲ್ಲ, ಸುಳ್ಳೈತಿ. ಮತ್ತು
ಫಸ್ಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಅಕ್ಕ ಇವರು ನೀಲಂ ಸತೀಶ್ ಧಾಮನ್ ಅವ್ರು ನಮ್ಮ ಅಕ್ಕ ಅವರಿಗೆ ನಾವು ಒಂದು ವಿಷಯ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ದು ಹೆಂಡತಿ ಮಕ್ಕಳು ನಮ್ಮ ಮನೆ ಮಠ ಎಲ್ಲ ಬಿಟ್ಟು ನಾವು 21 ದಿವಸ ನಿಮ್ಮ ಸಲುವಾಗಿ ಮನೆ ಬಿಟ್ಟು ಹೋಗಿ ನಿಮ್ಗೆ ಅವಿರೋಧವಾಗಿ ಆಯ್ಕೆ ಮಾಡಿ 21 ಜನರ ಸದಸ್ಯರು ನಿಮ್ಗೆ ನಮ್ಗೆ ಬೆಂಬಲ ಕೊಟ್ಟು ಅದರಲ್ಲಿ ಒಂದು ನಿಮಿಷ ನಿಮ್ಮ ಹೆಸರಮ್ಮ ಸುಕೇಶ್ನಿ ಜಿತೇಂದ್ರ ಕಾಮ್ರೆ ಇವರು SC ಮಹಿಳಾ. ನಿಮ್ದು ಹೆಸರೇ ರಮಾದೇವಿ ಮುಕುಂದ್ ಇವರು SC ಮಹಿಳಾ. ನಿಂದಮ್ಮ ಕೋಳಿ ಇವರು ಮತ್ತು ಜಿತೇಂದ್ರ ಕಾಂಬ್ಳೆ ನಮ್ಮ ಅಣ್ಣ ಇವರು ಮಿಸ್ಸಸ್ ನಮ್ಮ ಅಕ್ಕ ಇದ್ದವರು ಅವರು SC. ನಮ್ಮ ಆಲ್ರೆಡಿ ನಮ್ಮ ಒಳಗೆ 5 ಜನ SC ಮಹಿಳಾ ಮೀಸಲಾತಿ ಬಂತಂದ್ರೆ ನಾವು SC ಮಹಿಳಾ ಮೀಸಲಾತಿ ಒಳಗೆ ಅಧ್ಯಕ್ಷ ಮಾಡ್ಬೇಕಾಗ್ತದೆ. 5 ಜನರ ಒಳಗೆ ನಾವು ವಿಶ್ವಾಸಕ್ಕೆ ತಗೊಂಡು ಅವ್ರದ್ದು ಕೈಕಾಲು ಬಿದ್ದು ಎಲ್ಲ ಮಾಡಿ ನಿಮ್ಗೆ ಅಧ್ಯಕ್ಷ ಮಾಡಿದೆವು. ಯಾಕಂದ್ರೆ ಅದಕ್ಕೆ ಆ ಟೈಮ್ಗೆ ಇವರು ನಮ್ಗೊಂದು ನಮ್ಗೊಂದು ಮಾತು ಕೊಟ್ಟಿದ್ರು, ಇಂತಿಷ್ಟು ದಿವಸ ಕಾಲಾವಧಿ ಒಳಗೆ ನಾವು ಅಧ್ಯಕ್ಷ ಆಗಿರ್ತೀವಿ, ಅದರ ನಂತರ ನಾವು ಇವ್ರಿಗೆ ಮಾಡ್ತೀವಿ ಅಂತ ನೀವು ಮಾತು ಕೊಟ್ಟಿದ್ರು. ಅದು ನಾವು ಮೀಡಿಯಾ ಒಳಗೆ ಬಹಿರಂಗವಾಗಿ ಹೇಳಂಗಿಲ್ಲ. ನಿಮ್ದು ನೀವು ನಮ್ಮ ಒಳಗೆ ಅಪವಾದ ಮಾಡಿ ಸುಳ್ಳು ಐತೆ ಅಂತ ಹೇಳಿ ನೀವು ಮಾಡಿದಿರಿ. ನಾವು ಆ ರೀತಿ ನಿಮ್ಮ ಒಳಗೆ ಮಾಡೋಕೆ ಹೋಗಂಗಿಲ್ಲ. ನೀವು ಆ ಮಾತು ನೀವು ತಪ್ಪಿದ ಮ್ಯಾಗ ನಿಮ್ಗೆ ನಾವು ಕರೆದು ಎಲ್ಲರೂ ನಮ್ಮ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು 19 ಜನ ಆಗಲಿ 25 ಜನ ಆಗಲಿ ಎಲ್ಲರೂ ಕರೆದು ನಿಮ್ಗೆ ಹೇಳಿದ್ರು, ಈ ರೀತಿ ನೀವು ಮಾತು ಕೊಟ್ಟಿದ್ದೀರಿ, ಆ ಮಾತು ತಕ್ಕಂಗೆ ನೀವು ನಡೀರಿ ಅಂದ್ಕೊಳ್ಳಿ. ನೀವು ನಮ್ದು ಏನು ವಿಶ್ವಾಸ ಕಳ್ಕೊಂಡ ನಂತರ ನಾವು ಅವಿಶ್ವಾಸ ಮಾಡ್ತೀವಿ ಅಂತ ಹೇಳಿ ನಮ್ಮ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಮೀಟಿಂಗ್ ಕರೆದಾಗ ಈ ಮೀಟಿಂಗ್ನಲ್ಲಿ ಅವಿಶ್ವಾಸ ಮಾಡಾಕ ಎಷ್ಟು 27 ಜನ ಸೈನ್ ಮಾಡಿದಾರೆ. 27 ಜನ ಸೈನ್ ಮಾಡಿದಾರೆ ಅವಿಶ್ವಾಸ ಮಾಡೋನು ಇಳಿಸೋನು. ನಮ್ಮ ಹಿರಿಯರ ಕಾಕ ಅರವಿಂದ್ ಕಾಕ ಅವರು ಈಗ ಅಲಿಗೇಷನ್ ಮಾಡಕ್ಕೆ ಹೋದ್ರೆ ನಮ್ಮ ಭ್ರಷ್ಟಾಚಾರ ಎಲ್ಲ ನಮ್ಗೆ ಗೊತ್ತಾಗೈತೆ ರೀ. ತನಿಖೆ ಮಾಡಿದ್ದು ಎಲ್ಲ ಗೊತ್ತಾಗಿತ್ತು. ಸತ್ಯಾಂಶವಾಗಿ ಎಲ್ಲ ನಾವು ತೆಗೆದಿದ್ವು ಪಂಚಾಯತಿಂದ. ಇವರು ಅಲಿಗೇಷನ್ ಮಾಡೋನು ಇವ್ರಿಗೆಲ್ಲ ಏನಿದ್ದು ಭ್ರಷ್ಟಾಚಾರದ ಇವ್ರದ್ದು ಏನು ಮಾಡೋದು ಅಂದ್ಕೂಡ್ಲೆ ನಮ್ಮ ಗ್ರಾಮದ ಒಂದು ದಲಿತ ಮಹಿಳಾ, ಫಸ್ಟ್ ಮಹಿಳಾ ಆಮ್ಯಾಗ ದಲಿತ ಮಹಿಳಾ, ಇದು ಆರೋಪ ಮಾಡೋದು ಬೇಡ, ಗ್ರಾಮದ ಹೆಸರು ಕೆಡ್ತೈತಿ, ನಾವು ಅವಿಶ್ವಾಸ ಮಾಡೋನು ಅವ್ರಿಗೆ ಇಳಿಸೋನು, ನಮ್ಮ ಮಾತು ಅವ್ರು ಕೇಳಾಕ್ತಾರಿಲ್ಲ ರಾಜೀನಾಮೆ ಕೊಡಾಕ. ಈ ರೀತಿ ಎಲ್ಲ ಆದ್ಮ್ಯಾಗ ಇದರಲ್ಲಿ ನಮ್ಮ ಹತ್ರ ಈಗ ಇದೆ ರೀ, ಇಲ್ಲಿ ಹೆಸರು ಅದಾವು, ಎಲ್ಲಾರ್ದು ಅದಾವು. ಇಷ್ಟು ಜನ ಅವಿಶ್ವಾಸದ ವಿಷಯ ಬಿಟ್ಟು ಅಲಿಗೇಷನ್ ಮಾಡೋನು ಅವಿಶ್ವಾಸ ಬೇಡ ಇಂತ ಮಾಡೋಣ ಅಂತ ಹೇಳಿ 27 ಜನ ಇದರಲ್ಲಿ ಸೈನ್ ಮಾಡಿದಾರೆ ರೀ. ಎಷ್ಟು 23 ಇಲ್ಲ ಅಲಿಗೇಷನ್ಗೆ ಸಿಗ್ನೇಚರ್ ಮಾಡಿದ ಸೈನ್ ಐತ್ರಿ ಅಣ್ಣ. ಒಂದ್ ನಿಮಿಷ ನಿಮ್ಗೆ ಫಾಸ್ಟ್ ಹೆಸರು ಹೇಳ್ತೀನಿ. ಬಾಬರ್ ಹಯಾಚಂದ್ ಪಟೇಲ್, ಆಮ್ಯಾಗ ಮಾದೇವಿ ಬಾಳಾಸಾಹೇಬ್ ನಿಂಗಾಗೋಳ, ಫರ್ನಾಜ್ ನಿಜಾಮ್ ಪಟೇಲ್, ಅವಧೂತ್ ಗುಡಿಮನಿ, ಇವರು ಅನಿತಾ ಮಾಡಿಲ್ಲ, ಸುಭಾಷ್ ಚೌಗ್ಲಾ ಸೈನ್ ಮಾಡಿದರು, ಮಂಜುಳಾ ಇಂಗ್ಲಿಷ್ ಸೈನ್ ಮಾಡಿದರು, ಗಂಗಾಧರ್ ಕಮ್ತೆ ಸೈನ್ ಮಾಡಿದರು, ಅತಿಕಾಬಾನು ಅನ್ಸರ್ ಮುಜಾವರ್ ಸೈನ್ ಮಾಡಿದರು. ಈ ಸೈನ್ ಎದರ್ದಂದ್ರೆ ಅಲಿಗೇಷನ್ ಮಾಡಕ್ಕೆ ಸೈನ್ ಮಾಡಿದ್ದೀವ್ರು. ಮತ್ತು ಶ್ರೀದೇವಿ ಪರಗೌಡ ಗೀತಾಜಿ ಮಾಡಿದರು, ಶಿವಲೀಲಾ ಕೋಳಿ ಮಾಡಿದರು, ರುದ್ರಪ್ ಚೌಗ್ಲಾ ಮಾಡಿದರು, ಅರವಿಂದ್ ಚೌಗ್ಲಾ ಮಾಡಿದರು, ಸುರೇಶ್ ಚೌಗ್ಲಾ ಮಾಡಿದರು, ಅಫ್ರೀನ್ ಪಟೇಲ್ ಮಾಡಿದರು, ಅಶೋಕ್ ಪೂಜಾರಿ, ಶಂಕರ್ ಟೊನ್ನೆ, ರಮಾದೇವಿ ಮುಕುಂದ, ದತ್ತು ಗುತ್ತಿಗೆ, ದೀಪಾ ಟೊನ್ನೆ, ಬಾಬಾ ಸಾಹೇಬ್ ಗುಡಿಮನಿ, ವಿದ್ಯಾಶ್ರೀ ಭೋಸ್ಲೆ, ಆಮ್ಯಾಗ ಭೋಸ್ಲೆ ಇವರು ಮಾಡಿಲ್ಲ, ದೇವಡ್ಕರ್ ಮಾಡಿಲ್ಲ. ಅದು ಬಿಟ್ಟು ಸುಕೇಶಿನಿ ಜಿತೇಂದ್ರ ಕಾಂಬ್ಳೆ. ಇಷ್ಟು ಜನ ಈಗ ಇದರಲ್ಲಿ 19 ಜನ ನಾವಿದ್ದೀವಿ. ಉಳ್ದದ್ದು 7 ಜನ ನೀವು ಅಲಿಗೇಷನ್ ಮಾಡ್ರಿ ಅಂತ ಹೇಳಿ ಈ ಲೆಟರ್ ಒಳಗೆ ಸೈನ್ ಮಾಡಿ ಎಲ್ಲ ಮಾಡಿ ನಮ್ಮ ಮತ್ತೊಂದು ವಿಷಯ ಹೇಳ್ತೇನೆ. ಫಸ್ಟ್ ನಮ್ಮ ಒಳಗೆ ನಮ್ಮ ಒಳಗೆ ಇದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಾವು ದಲಿತ ಮಹಿಳಾ ಅಂಥೇಳಿ ಅಪಾದನೆ ಮಾಡಿ ನಾವು ನಿಮ್ಮ ಮ್ಯಾಗ ನಿಂದನೆ ಮಾಡಾಕದೀವಿ. ಅದ್ರ ಸಲುವಾಗಿ ಮಾಡಾಕದ ನಮ್ಮ ಮ್ಯಾಗ ಏನು ನೀವು ಅಪರಾಧ ಹೊಡ್ಸಿದಿರಲ್ಲ, ಇದರಲ್ಲಿ ಸೈನ್ ಮಾಡಿದವರು ನಿಮ್ಮ ಜೊತೆ ಅದಾರ, ಪ್ರೆಸ್ ಮೀಟ್ ಮಾಡಿದವ್ರು ನಿನ್ನೆ. ಅವ್ರಿಗೆ ಉಲ್ಟಾ ನೀವು ಕ್ವಶನ್ ಕೇಳ್ರಿ. ನೀವು ಅಲಿಗೇಷನ್ ಸೈನ್ ಮಾಡಿದವರು ಮನ್ಯಾಗ ಹೋಗಿ ಅಲಿಗೇಷನ್ ಸೈನ್ ಮಾಡಿದವ್ರ ಜೊತೆಗೇನ ಪ್ರೆಸ್ ಮೀಟ್ ಮಾಡಿ ನಮ್ಗೆ ದಲಿತ ಮಹಿಳಾ ಅಂತ ಹೇಳಿ ಹಿಂಗೆ ಮಾಡಾಕದಾರ ಅಂತ ಒಂದು ಹೇಳಿದಿರಿ. ಸೆಕೆಂಡ್ ವಿಷಯ, ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವ್ರ ಹೆಸರು ತೊಗೊಳಂಗಿಲ್ಲ. ಗ್ರಾಮ ಪಂಚಾಯತ್ ಒಂದು ಆಗಾಕತ್ತದ, ಅದು ಹೆಸರು ನಮ್ದು ಬರ್ತದ ಮಾಡೋ ಸಲುವಾಗಿ ಇವ್ರು ಪಂಚಾಯತ್ನ ಬಂದು ಕೆಡ್ಸಿದಾರ ಅಂತ ಹೇಳಕತ್ತಾರಲ್ಲ. ಗ್ರಾಮ ಪಂಚಾಯತ್ ಕೆಲಸ 3 ತಿಂಗಳು ಬಂದು ಬಿದ್ದಿದೆ. ಇಡೀ ಗ್ರಾಮ ಪಂಚಾಯತ್ ಸದಸ್ಯ ಈಗ 19 ಜನನು ಮತ್ತು ಅವರು 7 ಜನ ಕೂಡಿ ಇಲ್ಲಿ ನಮ್ಮ ಗ್ರಾಮದಾಗ ಒಂದು TI ಇಂಡಸ್ಟ್ರಿ ಅಂತ ಐತಿ. ಇವ್ರ ಹತ್ರ ದುಡ್ಡು ಇಲ್ದಿರ ಕಾರಣ ಅವ್ರ ಹತ್ರ 6 ಲಕ್ಷ ರೂಪಾಯಿ ತಂದು ಪಂಚಾಯತ್ ಸ್ಲ್ಯಾಪ್ ಹಾಕಿದಾರೆ. ಗ್ರಾಮ ಪಂಚಾಯತ್ ಗುತ್ತಿಗೆದಾರರಿಗೆ ರೊಕ್ಕ ಕೊಟ್ಟಿಲ್ಲ ಇವರು. ಆ ಗ್ರಾಮ ಪಂಚಾಯತ್ ಗುತ್ತಿಗೆದಾರರಿಗೆ ದುಡ್ಡು ಕೊಡಲ್ದನ ಅವ್ನು ಕೆಲಸ ಹೆಂಗೆ ಮಾಡ್ತಾನೆ ರೀ? ಕೆಲಸ ಅವ್ನು ರೊಕ್ಕ ಕೊಟ್ಟಿಲ್ಲ, ಕೆಲಸ ಪೆಂಡಿಂಗ್ ಐತಿ. 4 ತಿಂಗಳು ಬಿಟ್ಟು ಸ್ಲ್ಯಾಪ್ ಹಾಕಿದ. ನಾವು ಅವನ ಜೊತೆನೂ ನಾವು ಮಾತಾಡಿದ್ದೀವಿ. ಮತ್ತೊಂದು ನೋಡ್ರಿ, ನಿನ್ನೆ ಪ್ರೆಸ್ ಮೀಟ್ದಾಗ ಏನು ಇವ್ರು ಮಾಡಿದಾರಲ್ಲ ಸುಳ್ಳು ಅಪವಾದ ಅಂಥೇಳಿ, ಅದು ತನಿಖೆ ಆಗಲಿ ನಾವು CS ಸಾಹೇಬ್ರಿಗೂ ಹೇಳಿದ್ದೀವಿ. ಆ ತನಿಖೆ ಆದ್ಮ್ಯಾಗ ಅದು ಟ್ರೆಜರಿ ಏನೈತಲ್ಲ ಅದ್ರ ಬಾಗಲ ಹೊಂಟಿದ್ಮ್ಯಾಗ ಎಲ್ಲ ಹೊರಗೆ ಬಂದ್ಮ್ಯಾಗ ಒಂದು ವೇಳೆಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇತರಾಗ ಭಾಗಿ ಇಲ್ಲ, ಇದು ಸುಳ್ಳು ಆರೋಪ ಅಂತ ಬಂತಂದ್ರೆ ಇಡೀ ಗ್ರಾಮ ಪಂಚಾಯತ್ 19 ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ನಾನು ಬಂದು ಇಡೀ ಗ್ರಾಮದ ಎಲ್ಲ ಜನರಿಗೆ ಕೂಡಿಸಿ ನಾವು ಕ್ಷಮೆ ಯಾಚನೆ ಕೇಳ್ತೀವಿ ನಿಮ್ಗೆ. ಮತ್ತು ದಲಿತ ಮಹಿಳಾ ಹೇಳಕತ್ತಿರಲ್ಲ, ಅದನ್ನ ವಿಷಯ ಬಿಟ್ಟು ಬಿಡ್ರಿ. ಒಂದೇ ವಿಷಯನ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಒಳಗೆ
ಜನರಲ್ ಸಾಮಾನ್ಯ ಒಂದು ಮೀಸಲಾತಿ ಬಂದಾಗ ಲೋಕಸಭಾ ಚುನಾವಣೆ ಒಳಗೆ ನಾವು ಒಂದು ದಲಿತ ಮಹಿಳಾ ಎಸ್ ಟಿ ಮಹಿಳಾ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವರಿಗೆ ಇಲ್ಲಿಂದ ಆರಿಸಿ ನಾವು ದಿಲ್ಲಿಗೆ ಕಳಿಸಿದೆವು. ಆದರೆ ನಮ್ಮ ದಲಿತ ಮಹಿಳಾದ ಬಗ್ಗೆ ಅಭಿಮಾನ, ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಬದಲು ನಮ್ದು ಏನು ಅಭಿಮಾನ ಐತಿ ಅದು ಮನಸ್ಸೊಳಗೆ ಐತಿ. ನಿಮ್ಮ ಹತ್ರ ನಾವು ಉಪಯೋಗ ಸ್ವಂತ ಫಾಯ್ದೆ ಸಲುವಾಗಿ ಉಪಯೋಗ ಬಂದಾಗ ನಾವು ಯೂಸ್ ಮಾಡಂಗಿಲ್ಲ. ಅದನ್ನು ನಮ್ಮ ಮನಸ್ಸದಾಗ ಐತ್ರಿ. ನಾವು ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಉಪಾಧ್ಯಕ್ಷರು ಮಲ್ಲಪ್ಪ ಪೂಜಾರಿ, ಅರವಿಂದ್ ಚೌಗ್ಲಾ, ಅಶೋಕ್ ಟೋನೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गल्ली, बेलगाम. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳಕ್ಕೆ ಸರ್ಕಾರದ ಹಣದಲ್ಲಿ ಅಧ್ಯಯನಕ್ಕೆ ಹೊರಟಿರುವುದಾಗಿ ಹೇಳಿ ಬರ್ತಾ ಇರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳಕ್ಕೆ ಸರ್ಕಾರ ಹಣದಲ್ಲಿ ಅಧ್ಯಯನಕ್ಕೆ ಹೊರಟಿರುವುದಾಗಿ ಕೇಳಿ ಬರ್ತಾ ಇರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು. ಶನಿವಾರ ಶೇರ್ಬಾಳ ಪಟ್ಟಣದ ಕಲ್ಲಾಳದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಮಂಜೂರಾದ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಬಾಂತಾರ್ ನಿರ್ಮಾಣ ಕಾಮಗಾರಿಗೆ ಪೂಜೆಯನ್ನು ಸಲ್ಲಿಸಿ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕುಂಭಮೇಳಕ್ಕೆ ವೈಯಕ್ತಿಕವಾಗಿ ತಮ್ಮ ಇಚ್ಛೆ ಅನುಸಾರ ಹೋಗಿ ಬರ್ತಿದ್ದಾರೆ. ಆದರೆ ನಾವು ಸರ್ಕಾರದಿಂದ ಶಾಸಕರು ಕುಂಭಮೇಳಕ್ಕೆ ಹೋಗ್ತಾ ಇರುವುದಾಗಿ ಕೆಲ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಇದು ಶುದ್ಧ ಸುಳ್ಳು. ಇದು ವಿರೋಧ ಪಕ್ಷದ ಆರೋಪ. ಇದರಲ್ಲಿ ಹುರುಳು ಇಲ್ಲ ಎಂದು ಹೇಳಿದರು. ಈಗ ನಿನ್ನೆ ಟಿವಿಯಲ್ಲಿ ನನಗೊಂದು ಸುದ್ದಿ ನೋಡಿದ್ದೀನಿ. ನಾನು ಮಹಾಕುಂಭಕ್ಕೆ ಎಲ್ಲ MLAಗಳು ಎಲ್ಲ ಕಮಿಟಿ ಮೆಂಬರ್ಸು ಹೊಂಟಿದ್ದಾರೆ ಅಂತೇಳಿ ಒಂದು ಸುದ್ದಿ ಬಂದಿದ್ದು ಸತ್ಯಕ್ಕೆ ದೂರವಾದದ್ದು. ಯಾವುದೇ ನನ್ನ ಗಮನಕ್ಕೆ ಏನೂ ಇಲ್ಲ, ನಾನು ನನಗೆ ಹೊಂಟಿಲ್ಲ. ಯಾರ್ಯಾರು MLAಗಳು ಮತ್ತು ಮೊನ್ನೆ DK ಶಿವಕುಮಾರ್ ಹೋಗಿ ಬಂದರು, ಅವ್ರ ಕುಟುಂಬ ಸಕಟ್ಟು ಹೋಗಿ ಬಂದರು. ಅವ್ರೇನು ಸರ್ಕಾರಿ ಇದರಲ್ಲಿ ಹೋಗಿ ಬಂದ್ರ ಇಲ್ಲ. ಅವ್ರು ಯಾರ್ಯಾರೋ ತಮ್ಮ ಭಕ್ತಿ ಭಾವನೆಗಳಿಂದ ತಾವು ಸ್ವಂತವಾಗಿ ಹೊಂಟಿದ್ದಾರೆ. ಅದರ ಸರ್ಕಾರದ ವತಿಯಿಂದ ಯಾವ ಒಬ್ಬ MLAನೂ ಕುಂಭಮೇಳಕ್ಕೆ ಹೋಗ್ತಾ ಇಲ್ಲ. ಇದು ಸ್ಪಷ್ಟವಾಗಿ ಹೇಳ್ತದೆ. ನಾನು ನನಗೆ ಹೋಗ್ತಾ ಇಲ್ಲ, ಏನೋ ನನ್ನ ಹೆಸರು ಅಲ್ಲಿ ಬಂದಿದೆ ಅಂತೇಳಿ ಯಾರು ನನಗೆ ಫೋನ್ ಮಾಡಿ ಹೇಳಿದ್ರು. ಆದರೆ ಇದು ಏನೋ ಒಂದು ಫೇಕ್ ಇದೆ, ಇದು ಸುಳ್ಳಿದೆ. ಅದಕ್ಕಾಗಿ ಇದನ್ನೆಲ್ಲ ತಾವು ಗಮನಕ್ಕೆ ಇಟ್ಕೋಬೇಕು. ಎರಡನೇದು, ಬಸವೇಶ್ವರ ಯಾತ್ರೆ ನೀರಾವರಿಗೆ ಈಗಾಗಲೇ ನನಗೆ 300 ಕೋಟಿ ಕೊಡಿ ಅಂತೇಳಿ ಕೇಳಿದಾಗ ಸರ್ಕಾರ ಅದಕ್ಕೆ ಸಮ್ಮತಿ ಕೊಟ್ಟಿದ್ದರು. ಈಗ ಮೊನ್ನೆ 1 ಮೋಟ್ರ್ ಕುಣಿಸಿ ಪ್ರಾರಂಭ ಮಾಡಿದ್ದೀವಿ. ಮೊನ್ನೆ ಸಹಿತ 2ನೇ ಮೋಟ್ರ್ ಸಹಿತ ಪ್ರಾರಂಭ ಮಾಡಿದ್ದೀವಿ. ಇನ್ನು 3ನೇದು 4ನೇದು ಭಾಳ ಒಂದು 2-3 ತಿಂಗಳಲ್ಲಿ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಜೂನ್ಗೆ ಇಡೀ ಅವರಿಗೆ ಎಲ್ಲ 27,000 ಹೆಕ್ಟರ್ಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ಜೊತೆಗೆ ಮತ್ತು 13 ಕೆರೆಗಳನ್ನ ತುಂಬುವಂಥ ಯೋಜನೆಗೂ ಸರ್ಕಾರ ಅನುಮತಿ ಕೊಟ್ಟಿದೆ.
ಅವ್ರಿಗೆ ವರ್ಕ್ ಆರ್ಡ್ರ್ ಕೊಟ್ಟಿದೆ. ನಾಳೆ 22ನೇ ತಾರೀಕು ಶನಿವಾರ ದಿವಸ ಗುಂಡೇವಾಡಿಯಲ್ಲಿ ಎಲ್ಲ ಹಳ್ಳಿಯ ಜನರನ್ನು ಕರೆಸಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾರಂಭೋತ್ಸವ ಉದ್ಲಿ ಪೂಜೆಯನ್ನು ನಾನು ಮತ್ತು ಲಕ್ಷ್ಮಣ ಸಹೋದರಿಯರು ಕೂಡಿ ಮಾಡ್ತಾ ಇದ್ದೀವಿ. ಪಾರ್ಕ್ನಹಳ್ಳಿಯಲ್ಲಿ 2, ಗುಂಡೇವಾಡಿಯಲ್ಲಿ ಬ್ಯಾಡರಟ್ಟಿ, ಬಳಿಗೇರಿ, ಮರಾಬಾದು, ಬೆವನೂರು, ಅನಂತಪುರದಲ್ಲಿ 2, ಹೀಗೆ ಟೋಟಲಿ 13 ಮಾಡ್ತಾ ಇದ್ದೀವಿ. ಎರಡನೇದು ಈಗ 24 ಕೋಟಿ ಕಾಗವಾಡದಿಂದ ಅಲ್ಲಿ ಲಿಫ್ಟ್ ಮಾಡಿ ಅದು ಕಾಗವಾಡ, ಸೇಡ್ಬಾಳ್, ಲೋಕೂರ್ ಮತ್ತು ಮನ್ಸೂಳಿ ಇಂಥಲ್ಲೆಲ್ಲ ಕೆರೆ ತುಂಬೋದು. ಕೆಂಪವಾಡ ಇಂಥಲ್ಲಿ 6 ಕೆರೆಗಳಲ್ಲಿ ಅಲ್ಲಿಂದ 6 ಕೆರೆಗಳು ತುಂಬುವಂಥದ್ದು. ಈಗ ನಾಳೆ 4ನೇ ತಾರೀಕು 4 ಮಾರ್ಚ್ಗೆ ಅಲ್ಲಿ ಟೆಂಡರ್ ಕೊನೆಯ ದಿನ ಐತಿ. ಆ ಟೆಂಡರ್ ಯಾರ ಕಡೆದ್ರೆ ಒಬ್ಬರ ಕಡೆದ ಯಾರಾಗ್ತಾರೋ ನೋಡೋಣ, ಹಾಕಿಸಿ ಅದನ್ನು ಸಹಿತ ತುರ್ತವಾಗಿ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಬಸವೇಶ್ವರ ಏತ ನೀರಾವರಿ ಯೋಜನೆಗೆ 300 ಕೋಟಿ ಹಣ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದ್ದು ಅದಕ್ಕೆ ಒಪ್ಪಿಗೆ ನೀಡಲಾಗಿದೆ. ಈಗಾಗಲೇ ಒಂದು ಮೋಟಾರನ್ನು ಪ್ರಾಯೋಗಿಕವಾಗಿ ಚಾಲನೆ ನೀಡಿ ನೀರು ಹರಿಸಲಾಗಿದೆ. ಬರುವ ಜೂನ್ನಲ್ಲಿ ಎಲ್ಲ 5 ಮೋಟಾರ್ಗಳನ್ನು ಪ್ರಾರಂಭಿಸಿ ಆ ಭಾಗಕ್ಕೆ ಸುಮಾರು 27,000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು. ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ವೈದ್ಯ ಮಹಂತೇಶ್ ಅರ್ಕೆರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದ ಹಜರತ್ ಮಾಸಾಹೇಬ ವೃತ್ತದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನು ನಡೆಸಿದರು. ರಾಜ್ಯಸಭೆಯಲ್ಲಿ ಮಂಡಿಸಿರುವ 2024ರ ವಕ್ಫ್ ವಿಧಿಯನ್ನ ವಿರೋಧಿಸಿ ಎಸ್ಡಿಪಿಐ ಬೆಳಗಾವಿಯ ಜಿಲ್ಲಾ ಕೋಶಾಧಿಕಾರಿ ಅಸ್ಲಾಂ ಹಳಿಯಾಳ್ ನೇತೃತ್ವದಲ್ಲಿ ವಿಧೇಯಕದ ಪ್ರತಿಯನ್ನು ಹರಿಯುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಸ್ಡಿಪಿಐ ಬೆಳಗಾವಿ ಜಿಲ್ಲಾ ಕೋಶಾಧಿಕಾರಿ ಅಸ್ಲಾಂ ಹಳಿಯಾಳ್ ಮಸೂದೆಯನ್ನು ತೀವ್ರವಾಗಿ ವಿರೋಧಿಸಿ ಇಂದು ಅಸಂವಿಧಾನ ಮಾತ್ರವಲ್ಲ, ವಕ್ಫ್ ಆಸ್ತಿಯನ್ನ ವಶಪಡಿಸಿಕೊಳ್ಳುವ ಕೋಮುವಾದಿ ಸರ್ಕಾರದ ಕ್ರಮವಾಗಿದೆ. ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ನೀಡುವುದು ಸಂಪೂರ್ಣ ಅನ್ಯಾಯ ಮತ್ತು ಸಂವಿಧಾನ ಬಾಹಿರ ಎಂದು ಅವರು ಹೇಳಿದರು. ಈ ಮಸೂದೆಯನ್ನ ಹಿಂತೆಗೆದುಕೊಳ್ಳದಿದ್ದರೆ ಸಿಎಎ ಮತ್ತು ಎನ್ಆರ್ಸಿ ಮಾದರಿಯ ಬೃಹತ್ ಪ್ರತಿಭಟನೆಗಳನ್ನು ದೇಶಾದ್ಯಂತ ನಡೆಸಲಾಗುವುದು ಎಂದು ಅವರು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. हमारा मकसद सिर्फ एक है कि वक्फ बिल के अंदर किसी रैप स्कीम को या किसी और को उसके अंदर शामिल करना नहीं है. जैसा मंदिर का ट्रस्ट है, राम मंदिर का ट्रस्ट है, तिरुपति बालाजी मंदिर का ट्रस्ट है, उसमें कोई रैप शामिल नहीं है, उसमें सिर्फ हिंदू भाई हैं. उसी तरीके से हमारा हर बार यही कहना है कि आप वक्फ के अंदर सिर्फ मुसलमानों को, वो भी मुसलमान जो सिर्फ इसके बारे में जानता हो, इसके बारे में रखो. और जो राज्यसभा में बिल पेश किया गया है, हम इसे कतई बर्दाश्त नहीं करते. हम इस बिल को हमारी जूती की नोक पर रखते हुए हम अभी से जब तक ये बिल खामोश नहीं होगा या फिर इसके जो कदम उठाया गया इसे पीछे नहीं लेते, तब तक हम हमारी लड़ाई जारी रखेंगे. ಯಾವ ಕಾರಣಕ್ಕಾಗಿ ಮಾಡಕ್ಕೆ ವಕ್ಫ್ ಬಿಲ್ಲನ್ನು ನಿನ್ನೆ ಟೇಬಲ್ ಮೇಲೆ ಪಾಸ್ ಮಾಡಿದ್ದಕ್ಕೆ ನಾವು ಈಗ ಬಿಲ್ಲನ್ನು ಒಪ್ಪುವುದಿಲ್ಲ. ಇದನ್ನು ನಾವು ಇದು ಬಿಲ್ಲನ್ನು ಎಕ್ಸೆಪ್ಟ್ ಮಾಡುವುದಿಲ್ಲ. ಇದನ್ನು ನಾವು ಬಿಲ್ಲನ್ನು ವಿರೋಧಿಸುತ್ತೇವೆ. ಇದೆಲ್ಲ ಅಕಸ್ಮಾತ್ ನಾವು ಇಲ್ಲಿ ಕುರ್ಚಿಯಿಂದ ನಾನು SDPI ಕ್ಯಾಡರ್ದಿಂದ ಹೇಳುತ್ತೇನೆ, ನಿಮಗೂ ಇದು ಮೋದಿಗೆ ಹೋಗಿ ತಲುಪಬೇಕು. ನನ್ನ ಮಾತು ಹೇಳುತ್ತೇನೆ. ನಾನು ಇಲ್ಲಿಂದ ಒಂದು ಚಾಲೆಂಜ್ ಮಾಡ್ತೇನೆ, ಇದು ಬಿಲ್ಲ ನೀವು ವಾಪಸ್ ತೊಗೊಂಡಿಲ್ಲಕ್ಕೆ ಇಲ್ಲಿಂದ ನಾನು ಹೇಳುತ್ತೇನೆ. ಇವತ್ತು ಇಲ್ಲಿ ಹರಿದೇನೆ ಒಂದು ಇನ್ಶಾಲ್ಲ ಒಂದು ವಕ್ತು ಬರುತ್ತದೆ, ವಿಧಾನಸಭೆಯಲ್ಲಿ ಹೋಗಿ ನಾನು ಹರಿದೆಯನ್ನು ನಿಮಗೆ ಹೇಳ್ತೀನಿ ಅಂತ ಹೇಳೋನು ನನ್ನ ಮಾತನ್ನು ಭಾರತದ ಮುಸ್ಲಿಂ ಸಮುದಾಯದ ಸಂವಿಧಾನದ ಹಕ್ಕುಗಳು ಮತ್ತು ವಕ್ಫ್ ಆಸ್ತಿಯನ್ನ ರಕ್ಷಿಸಲು ನಾವು ಇಂದು ಇಲ್ಲಿದ್ದೇವೆ. ಮೋದಿ ಸರ್ಕಾರವು ಈ ಮಸೂದೆಯ ಮೂಲಕ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯ ವಿರುದ್ಧ ಹಿಂದುತ್ವದ ಆದೇಶವನ್ನು ವಕ್ಫ್ ಮಂಡಳಿಯ ಮೇಲೆ ಹೇರಲು ಪ್ರಯತ್ನಿಸುತ್ತಿವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಕುರ್ಚಿ ಸಮಿತಿಯ ಉಪಾಧ್ಯಕ್ಷ ನವೀನ್ ಜೀನಾಬಡೆ ಸೇರಿದಂತೆ ಎಸ್ಡಿಪಿಐ ಕಾರ್ಯಕರ್ತರು ಹಾಗೂ ಇತರರು ಭಾಗವಹಿಸಿದ್ರು. ಸಂಜೀವ್ ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಟ್ರೇಡ್ ಲೈಸೆನ್ಸ್ ಇಲ್ಲದೆ ತೆರಿಗೆ ಕಟ್ಟದೆ ವಂಚಿಸುತ್ತಿರುವ ಅಂಗಡಿಕಾರರ ವಿರುದ್ಧ ಕಾರ್ಯಾಚರಣೆ 2 ತಿಂಗಳ ಅವಧಿಯಲ್ಲಿ
ಸಂಗ್ರಹಣೆ, ಪಾಲಿಕೆ ಆಯುಕ್ತ ಶುಭಾಬಿ ಹೇಳಿಕೆ. ಖಾನಾಪುರ ಪೊಲೀಸ್ ತರಬೇತಿ ಕೇಂದ್ರದ ಎಸ್ಪಿ ಅಹಮದ್ ಸಿಂಗ್ ಗೊಂದಳ್ಳಿ ಕಾರು ಅಪಘಾತ, 2 ಎಮ್ಮೆಗಳಿಗೆ ಗಂಭೀರ ಗಾಯ, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಚಾಲಕ. ಬೆಳಗಾವಿಯ ಶ್ರೀನಿವಾಸ್ ಲಾಡ್ಜ್ ಎದುರು ಆಟೋಗೆ ಲಾಹೋ ಕಾರ್ ಡಿಕ್ಕಿ, ಗೋವಾದ ಮಾಜಿ ಶಾಸಕ ಲಾಹೋ ಮೇಲೆ ಮಾರಣಾಂತಿಕ ಹಲ್ಲೆ, ಸ್ಥಳದಲ್ಲೇ ಕುಸಿದು ಬಿದ್ದು ಲಾಹೋ ಮೃತಪಟ್ಟಿದ್ದಾನೆ. ಇವೆಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.